ನಮಸ್ಕಾರ ಸ್ನೇಹಿತರೆ, ಇಲ್ಲಿ ನಾವು ಆ್ಯಸ್ ಯು ಲೈಕ್ ಇಟ್ ಅನ್ನುವ ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದ ಡ್ರಾಮಾದ ಪಾರ್ಟ್ 2 ಅನ್ನು ನೋಡ್ತಾ ಇದ್ದೇವೆ. ಪಾರ್ಟ್ 1 ಅಂದರೆ ಆ್ಯಕ್ಟ್ 1 ಕವರ್ ಆಗಿರುವಂಥದ್ದು ಆಲ್ರೆಡಿ ಅಪ್ಲೋಡ್ ಮಾಡಲಾಗಿದೆ. ದಯವಿಟ್ಟು ಅದನ್ನು ನೋಡಿ ಈ ವಿಡಿಯೋನ ನೋಡಿ ಅಂತ ಕೇಳಿಕೊಳ್ತಾ ಇದ್ದೇನೆ. ಈ ಆ್ಯಕ್ಟ್ 2 ಆರಂಭ ಆಗೋದು ಫಾರೆಸ್ಟ್ ಆಫ್ ಆರ್ಡನ್ ಅನ್ನುವ ಜಾಗದಲ್ಲಿ. ಈ ಫಾರೆಸ್ಟ್ ಆಫ್ ಆರ್ಡನ್ ಅನ್ನುವ ಈ ಕಾಡು ಈ ನಾಟಕದ ಕಾರಣದಿಂದ ಬಹಳ ಪ್ರಸಿದ್ಧಿಯನ್ನು ಪಡೀತದೆ. ಈ ಕಾಡಿನಲ್ಲೇ ಡ್ಯೂಕ್ ಸೀನಿಯರ್ ಅಂದರೆ ಈ ಡ್ರಾಮಾದ ಹೀರೋಯಿನ್ ಆಗಿರುವಂತಹ ರಾಸ್ಲಿನ್ನ ತಂದೆ ಇದ್ದಾರೆ. ಈ ಡ್ಯೂಕ್ ಸೀನಿಯರ್ ಇಲ್ಲಿಗೆ ಬರಲಿಕ್ಕೆ ಕಾರಣ ಅವರ ತಮ್ಮ ಅವರಿಗೆ ಮಾಡಿದ ಮೋಸ ಮತ್ತು ಅವರನ್ನು ರಾಜ್ಯಭ್ರಷ್ಟರನ್ನಾಗಿಸಿ ಇಲ್ಲಿಗೆ ಓಡಿಸಿದ್ದರು. ಅವರು ಮಾತ್ರ ಇಲ್ಲಿ ಇರಲಿಲ್ಲ, ಅವರ ಕೆಲವು ಕೋರ್ಟ್ನ ಮಿನಿಸ್ಟರ್ಗಳು ಕೂಡ ಇಲ್ಲಿ ಸ್ಟೇ ಆಗಿದ್ದರು. ಅವರು ಈ ಕಾಡಿನಲ್ಲಿ ಅವರ ಜೀವನವನ್ನು ಎಂಜಾಯ್ ಮಾಡ್ತಾಯಿದ್ರು. ಯಾಕೆಂದರೆ ಅರಮನೆ ಅಥವಾ ಕೋರ್ಟ್ ಹಾಲ್ ಏನಿದೆ ಅದಕ್ಕಿಂತ ಈ ಕಾಡು ತುಂಬಾ ದೊಡ್ಡದಾಗಿತ್ತು. ಕೋರ್ಟ್ ಹಾಲಲ್ಲಿ ಒಬ್ಬರು ಇನ್ನೊಬ್ಬರನ್ನು ಕುರಿತು ಮತ್ಸರ ಪಡ್ತಾಯಿದ್ರು, ಅವರ ಹಿಂದೆಯಿಂದ ಕೆಟ್ಟ ಬುದ್ಧಿಗಳನ್ನು ತೋರಿಸ್ತಾ ಇದ್ದರು. ಆದರೆ ಈ ಕಾಡಿನಲ್ಲಿ ಅದೇನೂ ಇಲ್ಲ. ಡ್ಯೂಕ್ ಸೀನಿಯರ್ ಹೇಳ್ತಾರೆ, ಆರ್ ನಾಟ್ ದೀಸ್ ವುಡ್ಸ್ ಮೋರ್ ಫ್ರೀ ಫ್ರಮ್ ಪೆರಿಲ್ ದ್ಯಾನ್ ದ ಎನ್ವಿಯಸ್ ಕೋರ್ಟ್ ಎಂದು. ನಗರದಲ್ಲಿ ಡ್ಯೂಕ್ ಫೆಡ್ರಿಕ್ ತನ್ನ ಮಗಳು ಹುಡುಕ್ತಾ ಇದ್ದರು, ಎಲ್ಲಿದ್ದಾರೆ ತನ್ನ ಮಗಳಾದ ಸೀಲಿಯಾ ಎಂದು. ಬರೀ ಸೀಲಿಯಾ ಮಾತ್ರ ಕಾಣ್ತಾ ಇರಲಿಲ್ಲ, ರೋಸ್ಲಿನ್ ಅಂದರೆ ಅಣ್ಣನ ಮಗಳಾದ ರೋಸ್ಲಿನ್ ಕೂಡ ಕಾಣ್ತಾ ಇರಲಿಲ್ಲ. ಹಾಗೆ ಒಬ್ಬ ನೌಕರನಾದ ಟಚ್ ಸ್ಟೋನ್ ಅನ್ನುವನು ಕೂಡ ನಾಪತ್ತೆಯಾಗಿದ್ದ. ಹಿಸ್ಪಿರಿಯಾ ಅನ್ನುವವಳು ಕೆಲಸದ ಹೆಂಗಸು ಬಂದು ಡ್ಯೂಕ್ನ ಹತ್ರ ಹೇಳ್ತಾಳೆ, ಅವರೆಲ್ಲ ಆರ್ಲ್ಯಾಂಡೋನ ಜೊತೆ ಓಡಿ ಹೋಗಿದ್ದಾರೆ ಎಂದು. ನಾನು ಅವರಿಬ್ಬರು ಆರ್ಲ್ಯಾಂಡೋನ ಜೊತೆ ಮಾತಾಡ್ತಾ ಇದ್ದುದನ್ನು ನೋಡಿದ್ದೇನೆ ಅಂತ ಹೇಳ್ತಾಳೆ. ಫ್ರೆಡ್ರಿಕ್ ತಕ್ಷಣ ಆರ್ಲ್ಯಾಂಡೋನ ಅಣ್ಣನಾದ ಒಲಿವರ್ನಿಗೆ ಮೆಸೇಜ್ ಕಳಿಸ್ತಾನೆ, ಏನಂದರೆ ನೀನು ಆರ್ಲ್ಯಾಂಡೋನ ಹುಡುಕು ಎಂದು. ಆದರೆ ನಿಜವಾಗಿ ಅವರು ಆರ್ಲ್ಯಾಂಡೋನ ಜೊತೆ ಓಡಿ ಹೋಗಿರಲಿಲ್ಲ. ಆರ್ಲ್ಯಾಂಡೋಗೆ ಏನು ನಡೆದಿದೆ ಅನ್ನೋದು ಗೊತ್ತೇ ಇರಲಿಲ್ಲ. ಆರ್ಲ್ಯಾಂಡೋ ಆ ರಸ್ಲಿಂಗ್ ಮ್ಯಾಚನ್ನು ವಿನ್ ಆಗಿ ಮನೆಗೆ ಹೋಗ್ತಾನೆ. ಅಷ್ಟೊತ್ತಿಗೆ ಅವನಿಗೆ ಆ್ಯಡಮ್ ಅನ್ನುವ ಕೆಲಸದವ ಸಿಗ್ತಾನೆ. ಅವನು ಹೇಳ್ತಾನೆ, ನೀವು ಈ ಮ್ಯಾಚ್ ವಿನ್ ಆಗಿ ಒಳ್ಳೆಯ ಕೆಲಸವನ್ನು ಮಾಡಲಿಲ್ಲ, ನಿಮ್ಮ ಕೆಲಸ ಸರಿಯಾಗಲಿಲ್ಲ ಅಂತ ಹೇಳ್ತಾನೆ. ಯಾಕಂದರೆ ನೀವು ನಿಮ್ಮ ಮನೆಗೆ ಹೋಗೋದು ಅಸಾಧ್ಯ, ಯಾಕಂದರೆ ನಿಮ್ಮ ಅಣ್ಣ ಒಲಿವರ್ ನಿಮ್ಮ ಮೇಲೆ ತುಂಬಾ ಕೋಪಗೊಂಡಿದ್ದಾನೆ. ಅವನು ನೀವು ಮನೆಗೆ ಬಂದ ತಕ್ಷಣ ನಿಮ್ಮ ಮನೆಗೆ ಬೆಂಕಿ ಹಾಕಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದಾನೆ ಅಂತ ಆ್ಯಡಮ್ ಆರ್ಲ್ಯಾಂಡೋಗೆ ಹೇಳ್ತಾನೆ. ಈಗ ಆರ್ಲ್ಯಾಂಡೋ ನಾನು ಅನಾಥನಾದೆ ಅಂತ ಅನಿಸಿತು, ನಾನು ಎಲ್ಲಿ ಹೋಗಲಿ, ಭಿಕಾರಿ ಜೀವನ ಆಯ್ತಲ್ಲ ನಂದು ಅಂತ ಅಂದ್ಕೊಳ್ತಾನೆ. ಆಗ ಆರ್ಲ್ಯಾಂಡ್ ಅವನಿಗೆ ಸ್ವಲ್ಪ ಹಣವನ್ನು ಕೊಡ್ತಾನೆ. 500 ಕ್ರೌನ್ಸ್ ಅನ್ನುವ ಹಣವನ್ನು, ಅಷ್ಟು ಮೊತ್ತದ ಹಣವನ್ನು ಆರ್ಲ್ಯಾಂಡೋಗೆ ಆ್ಯಡಮ್ ಕೊಡ್ತಾನೆ. ನೀವು ಏನೇ ಮಾಡಲಿ, ಏನೇ ಆಗಲಿ, ನಾನು ಇವತ್ತು ನಿಮ್ಮ ಸರ್ವೆಂಟ್, ಮುಂದೆಯೂ ಕೂಡ ನಿಮ್ಮ ಸರ್ವೆಂಟಾಗಿಯೇ ಇರ್ತೇನೆ ಅಂತ ತನ್ನ ಕೃತಜ್ಞತೆಯನ್ನು ಅರ್ಪಿಸ್ತಾನೆ. ಆರ್ಲ್ಯಾಂಡೋಗೆ ಅವನ ಮಾತನ್ನು ಕೇಳಿ ತುಂಬ ಖುಷಿಯಾಗ್ತದೆ. ಅವನು ಹೇಳ್ತಾನೆ, ಓಲ್ಡ್ ಪರ್ಸನ್, ನಾನು ಎಲ್ಲೇ ಹೋದರೂ ನೀನು ನನ್ನ ಜೊತೆಗೆ ಕರ್ಕೊಂಡೇ ಹೋಗ್ತೇನೆ, ನೀನು ನನ್ನ ಜೊತೆಗೇ ಇರಬೇಕು ಅಂತ ಹೇಳ್ತಾನೆ. ಇಬ್ಬರು ಒಟ್ಟಿಗೆ ಹೋಗೋಣ. ಈ ಆ್ಯಡಮ್ ಒಬ್ಬ ವಯಸ್ಸಾದ ವ್ಯಕ್ತಿ, ಆದರೂ ಕೋರ್ಟಲ್ಲಿ ಸೇವಕನಾಗಿ ಕೆಲಸ ಮಾಡ್ತಾ ಇದ್ದ. ಆದರೆ ಈಗ ಆರ್ಲ್ಯಾಂಡೋನ ಕೆಲಸಕ್ಕೋಸ್ಕರ, ಅವರ ನಿಜವಾದ ಮಾಲೀಕನ ಕೆಲಸಕ್ಕೋಸ್ಕರ ಆ ಕೋರ್ಟ್ ಕೆಲಸವನ್ನು ಬಿಟ್ಟು ಆರ್ಲ್ಯಾಂಡೋನ ಜೊತೆ ಕಾಡಿಗೆ ಹೋಗ್ತಾನೆ. ಆ್ಯಡಮ್ ಆರ್ಲ್ಯಾಂಡೋನೇ ತನ್ನ ನಿಜವಾದ ಮಾಲೀಕ ಅಂತ ಒಪ್ಪಿಕೊಂಡಿದ್ದ, ಬದಲಾಗಿ ಆಲಿವರನ್ನು ನಿಜ ಮಾಲೀಕ ಅಂತ ಅಂದ್ಕೊಂಡಿರಲಿಲ್ಲ. ಕಾಡಿನಲ್ಲಿ ರಾಸ್ಲಿನ್ ಮತ್ತು ಸೀಲಿಯಾ ತುಂಬ ಓಡಾಡಿ ಸುಸ್ತಾಗಿ ಹೋಗಿದ್ದರು. ಹಾಗೆ ಅವರು ಓಡಾಡ್ತಾ ಇರಬೇಕಾದ್ರೆ ಕಾಡಿನಲ್ಲಿ ಇಬ್ಬರು ಕುರಿ ಮೇಯಿಸುವವರು ಸಿಗ್ತಾರೆ. ಸೆಲ್ವಿಯಸ್ ಮತ್ತು ಕಾರಿನ್ ಎನ್ನುವ ಇಬ್ಬರು ಹೆಸರಿನ ವ್ಯಕ್ತಿಗಳು. ಒಬ್ಬ ಸೇವಕನಾಗಿದ್ದ, ಹಾಗೆ ಇನ್ನೊಬ್ಬ ವೃದ್ಧ ವ್ಯಕ್ತಿಯಾಗಿದ್ದ. ಇಬ್ಬರು ಪ್ರೀತಿ ಪ್ರೇಮದ ವಿಷಯವನ್ನು ಮಾತಾಡ್ತಾ ಇದ್ರು. ರಾಸ್ಲಿನ್ ಮತ್ತು ಸೀಲಿಯಾ ಅವರಿಬ್ಬರ ಹತ್ರ ಹೋಗಿ ಕೇಳ್ತಾರೆ, ನಿಮ್ಮ ಹತ್ರ ಏನಾದರೂ ತಿನ್ನಲಿಕ್ಕೆ ವಸ್ತುಗಳಿದೆಯಾ? ರಾಸ್ಲಿನ್ ಹುಡುಗನ ಡ್ರೆಸ್ಸಲ್ಲಿದ್ಲು, ಆಕೆ ಸೀಲಿಯನನ್ನು ರಕ್ಷಣೆ ಮಾಡ್ತಾ ಇದ್ಲು. ಅವಳು ಹೇಳ್ತಾಳೆ, ನನ್ನ ಹತ್ರ ಒಬ್ಬಳು ಹುಡುಗಿ ಇದ್ದಾಳೆ, ಅವಳು ತುಂಬ ಹಸಿವಿನಿಂದ ಸಾಯ್ತಾ ಇದ್ದಾಳೆ ಎಂದು. ಆ ಇಬ್ಬರು ಶೆಫರ್ಡ್ಗಳು ಇವರನ್ನು ಕರ್ಕೊಂಡು ಹೋಗಿ ಅವರಿಗೆ ವಾಸಸ್ಥಾನವನ್ನು ಕೊಡ್ತಾರೆ. ಅದೇ ಸಮಯಕ್ಕೆ ಸರಿಯಾಗಿ ಆರ್ಲ್ಯಾಂಡೋ ಮತ್ತು ಆ್ಯಡಮ್ ಕೂಡ ಆ ಕಾಡಿಗೆ ಬರ್ತಾರೆ. ಆ್ಯಡಮ್ ಮೊದಲೇ ವೃದ್ಧ ವ್ಯಕ್ತಿಯಾಗಿದ್ದ, ನಡೆದು ಸುಸ್ತಾಗಿ ಹೋಗಿದ್ದ. ಅವನು ಹೇಳ್ತಾನೆ, ನಾನು ಇನ್ನೂ ಒಂದು ಹೆಜ್ಜೆಯನ್ನು ಇಡಲಾರೆ, ಹಸಿವಿನಿಂದ ಕಂಗಾಲಾಗಿ ಹೋಗಿದ್ದೇನೆ, ಇಲ್ಲೇ ಸತ್ತು ಹೋಗ್ತೇನೆ ಅನ್ನಿಸ್ತಾ ಇದೆ. ಆರ್ಲ್ಯಾಂಡೋ ಹೇಳ್ತಾನೆ, ಸ್ವಲ್ಪ ಶಕ್ತಿಯನ್ನು ಪ್ರಯೋಗಿಸು, ಸ್ವಲ್ಪ ಶಕ್ತಿಯನ್ನು ತೋರಿಸು, ಇನ್ನು ಸ್ವಲ್ಪ ಮುಂದೆ ಹೋದರೆ ನಮಗೆ ಆಹಾರ ಸಿಗ್ಬೋದು ಅಂತ ವಿನಂತಿಸ್ತಾನೆ. ಆದರೆ ಆ್ಯಡಮ್ ಅಷ್ಟು ಶಕ್ತಿ ಇರಲಿಲ್ಲ ಅವನಲ್ಲಿ, ಹಾಗೆ ನಿರಾಕರಿಸ್ತಾನೆ. ಆರ್ಲ್ಯಾಂಡೋ ಈಗ ಆಹಾರ ಹುಡುಕುವ ಕೆಲಸಕ್ಕೆ ಕೈ ಹಾಕ್ತಾನೆ. ಆರ್ಲ್ಯಾಂಡೋ ಹೀಗೆ ಹುಡುಕ್ತಾ ಹೋದದ್ದು ಡ್ಯೂಕ್ ಸೀನಿಯರ್ನ ಹತ್ತಿರ. ಈ ಡ್ಯೂಕ್ ಸೀನಿಯರ್ ತಮ್ಮ ಸಹವರ್ತಿಗಳೊಂದಿಗೆ ಕೂತ್ಕೊಂಡು ಊಟ ತಿಂತಾಯಿದ್ರು, ಆಹಾರ ಸೇವಿಸ್ತಾ ಇದ್ರು. ಆರ್ಲ್ಯಾಂಡೋ ಅದೇ ಸಮಯಕ್ಕೆ ಅಲ್ಲಿಗೆ ಬಂದು ಅವರ ಹತ್ರ ಆಹಾರವನ್ನು ಬೇಡ್ತಾನೆ. ಅವರೆಲ್ಲರನ್ನ ನೋಡಿದ ಆರ್ಲ್ಯಾಂಡೋ ಇವರೆಲ್ಲರೂ ಕಾಡಿನ ವ್ಯಕ್ತಿಗಳು ಅಂತ ಅಂದುಕೊಂಡಿದ್ದ. ಡ್ಯೂಕ್ ಸೀನಿಯರ್ ಆರ್ಲ್ಯಾಂಡೋನ ಕಂಡು ತುಂಬ ಪ್ರೀತಿಯಿಂದ ಹೇಳ್ತಾನೆ, ಮಗ ನಿಂಗೆ ಹಸಿವಾಗ್ತಾ ಇದೆಯಾ?
ಇಲ್ಲೇ ನಮ್ಮ ಪಕ್ಕದಲ್ಲಿ ಕೂತ್ಕೊಂಡು ನಮ್ಮೊಟ್ಟಿಗೆ ಆಹಾರವನ್ನು ಸೇವಿಸು, ನಮಗೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಡ್ಯೂಕ್ ಸೀನಿಯರ್ ಆರ್ಲ್ಯಾಂಡೋ ಬಳಿ ಹೇಳ್ತಾನೆ. ಆದರೆ ಆರ್ಲ್ಯಾಂಡೋಗೆ ಅವನಿಗೆ ತಿನ್ನಲಿಕ್ಕೆ ಆಹಾರ ಇರಲಿಲ್ಲ, ಬದಲಾಗಿ ಅವನ ಜೊತೆ ಇದ್ದ ವೃದ್ಧ ಆ್ಯಡಮ್ಗೆ ಆಹಾರ ಕೊಡಬೇಕಾಗಿತ್ತು. ಡ್ಯೂಕ್ ಸೀನಿಯರ್ ಅವನನ್ನು ನೋಡಿದ ತಕ್ಷಣ ಗೊತ್ತಾಗುತ್ತೆ ಇವನು ಸರ್ ರಾಲೆಂಡ್ ಬಾಯ್ಸ್ನ ಮಗನೇ ಆಗಿರಬೇಕು ಅಂತ ಕನ್ಫರ್ಮ್ ಆಗ್ತದೆ. ಹಾಗಾಗಿ ಅವನ ಜೊತೆ ಕೇಳ್ತಾನೆ, ನೀನು ಹೇಗೆ ಈ ಕಾಡಿಗೆ ಬಂದೆ? ಇದರೊಂದಿಗೆ ಈ ಆ್ಯಕ್ಟ್ ಇಲ್ಲಿಗೆ ಕೊನೆಗೊಳ್ತದೆ. ಇದರ ಕನ್ನಡ ವಿವರಣೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.